ಇವತ್ತಿನ ವಿಡಿಯೋದಲ್ಲಿ ಗುನಾ ಕೇವಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೊರಟ್ವಿ ಏನು ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕೊನೆಯ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎಲ್ಲವನ್ನು ನೋಡ್ಕೊಂಡು ಬನ್ನಿ. ನಾವು ಹೋಗ್ತಾ ಇರೋದು ಪೈನ್ ಫಾರೆಸ್ಟ್ ಅಂತ. ಇದು ಎಷ್ಟು ಯೂಸ್ಫುಲ್ ಇದೆ ಏನು ಅಂತ ಅಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿ ನಾವು ಮೊದಲಿಗೆ ಟಿಕೆಟ್ ಅನ್ನ ತಗೊಂಡು ಈಗ ಪೈನ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಒಂದೊಂದು ಮರಗಳು ಸಹ ಎಷ್ಟು ದೊಡ್ಡದಾಗಿದೆ ಅಂತ. ಫುಲ್ಲು ಇದೇ ರೀತಿಯಾಗಿನೇ ಮರಗಳಿದೆ. ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇದಲ್ಲದೆ ನನ್ನ ಚಾನಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಗೆ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಫೋಟೋಶೂಟ್ಗೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಇಲ್ಲಿ ಹಾರ್ಸ್ ರೈಡಿಂಗ್ ಇತ್ತು, ಕೇಳಿದ್ವಿ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಅದಕ್ಕೆ ಬೇಡ ಮುಂದೆ ಬೇರೆ ಪ್ಲೇಸ್ ಅಲ್ಲಿ ಇದೆ ಅಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡು ಸೊ ಅಲ್ಲಿ ಜಸ್ಟ್ ಪ್ಲೇಸ್ ಎಲ್ಲ ನೋಡ್ಕೊಂಡು ಸೊ ಎಲ್ಲರೂ ಸಹ ಫೋಟೋ ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ರು. ಸೊ ನಾನು ಸಹ ಈ ಕಡೆ ಫೋಟೋ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದೆ. ಇದಲ್ಲದೆ ನನ್ನ ಚಾನಲ್ ನಲ್ಲಿ ಕುಕಿಂಗ್ ವಿಡಿಯೋಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನ ಪ್ಲೇ ಲಿಸ್ಟ್ ಸಹ ಮಾಡಿದ್ದೀನಿ. ಈಸಿಯಾಗಿ ನಿಮ್ಗೆ ಫೈಂಡ್ ಔಟ್ ಆಗುತ್ತೆ, ನೋಡ್ಕೊ ಬರ್ಬಹುದು ಒಂದ್ಸರಿ. ನೋಡ್ತಾ ಇರ್ಬೋದು ಟ್ರೀಸ್ ಎಲ್ಲ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಎಲ್ಲಾನು ನೋಡ್ಕೊಂಡು ಬಂದು ಹಾಗೆ ಎಲ್ಲಾರು ಒಂದು ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಪೈನ್ ಫಾರೆಸ್ಟ್ ಅನ್ನ ಪೂರ್ತಿಯಾಗಿ ನೋಡ್ಕೊಂಡು ಅಲ್ಲಿಂದ ಬಂದು ಗಾಡಿಯನ್ನ ಹತ್ತಿದ್ವಿ. ಸೊ ಅಲ್ಲಿಂದ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದೀವಿ. ನೆಕ್ಸ್ಟ್ ಹೋಗ್ತಿರೋದು ಯಾವ ಪ್ಲೇಸು ಏನು ಅಂತ ನೋಡಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ಹಾರ್ಸ್ ರೈಡಿಂಗ್ ಸಹ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು, ಎಕ್ಸೈಟಿಂಗ್ ಆಗಿದ್ವಿ. ಬಟ್ ಇನ್ನು ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ತುಂಬಾನೇ ಅನ್ಕೊಂಡ್ವಿ, ಬಟ್ ಟೈಮ್ ನಮ್ಗೆ ಸಾಲಿಲ್ಲ. ಸೊ ಈಗ ನಾವು ತುಂಬಾ ಗ್ರೂಪ್ ಅಲ್ಲಿ ಹೋಗಿದ್ರಿಂದ ಎಲ್ಲಾರು ಟೈಮ್ ಪಿಕಪ್ ಮಾಡಬೇಕು, ಮತ್ತೆ ಎಲ್ಲಾರ್ಗು ನಾವು ಅಡ್ಜಸ್ಟ್ ಆಗ್ಬೇಕಾಗುತ್ತೆ ಒಂದು ಗ್ರೂಪ್ ನಲ್ಲಿ ಹೋದಾಗ. ನೋಡ್ತಾ ಇರ್ಬೋದು ನಾವು ಆನ್ ದ ವೇ ಹೋಗ್ತಾ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಫೈನಲಿ ನಾವು ನೆಕ್ಸ್ಟ್ ಪ್ಲೇಸ್ಗೆ ಬಂದು ರೀಚ್ ಆದ್ವಿ. ಅಲ್ಲಿ ಗಾಡಿಯನ್ನ ಪಾರ್ಕ್ ಮಾಡಿ ಎಂಟ್ರಿ ಟಿಕೆಟ್ ಅನ್ನ ತಗೊಂತಾ ಇದ್ದಾರೆ. ಮನ್ನಾವನೂರ್ ಕೊಡೈಕೆನಾಲ್ ಅಂತ ಈ ಪ್ಲೇಸ್ ಹೆಸರು. SRRC ಮನ್ನಾವನೂರ್. ಸೊ ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಒಬ್ಬರಿಗೆ ಇಲ್ಲಿ ಎಂಟ್ರಿ 20 ರೂಪೀಸ್. ಸೊ ಒಳಗಡೆ ನಿಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಎಲ್ಲರೂ ಬರಲಿ ಅಂತ ವೇಟ್ ಮಾಡಿ
ನಂತರ ಎಲ್ಲರೂ ಬಂದ್ಮೇಲೆ ಜೊತೆಗೆ ಈ ರೀತಿಯಾಗಿ ಹೋಗ್ತಾ ಇದೀವಿ. ನೋಡಿ ಇಲ್ಲೂ ಸಹ ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ, ಸ್ವಲ್ಪನೇ ಸ್ಟೆಪ್ಸ್ ಇತ್ತು. ಅದಾದ್ಮೇಲೆ ಇಲ್ಲಿ ಫುಲ್ಲು ಮೇಲ್ಗಡೆ ಹತ್ತಿ ಬಂದ್ವಿ. ನೋಡ್ತಾ ಇರ್ಬೋದು ವ್ಯೂವನ್ನ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರೀನರಿ ಇದೆ ಅಂತ. ಆಲ್ರೆಡಿ ಎಲ್ಲ ಬಂದ ತಕ್ಷಣ ಫೋಟೋಗಳು ವಿಡಿಯೋಸ್ಗಳು ಮಾಡೋಕ್ ಸ್ಟಾರ್ಟ್ ಮಾಡ್ಬಿಟ್ವಿ. ಸೊ ಮೊದಲೇ ಹೇಳಿದ್ದೆ ಅಲ್ವಾ ನಾನು ನಿಮ್ಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ ಅಂತ. ಸೊ ಇಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಮಾತಾಡ್ಕೊಂಡು ಇಬ್ಬಿಬ್ರನ್ನೇ ಕಳ್ಸೋದು ಅಂತ ಹೇಳಿದ್ರು. ಸೊ ಎಲ್ಲರೂ ಪೇರ್ ಆಗಿ ಹೋಗೋಣ ಅಂತ ಮಾತಾಡ್ಕೊಂಡು ಸೊ ಎಲ್ಲರೂ ಇಬ್ಬಿಬ್ರು ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ವ್ಯೂ ಅನ್ನ ನೋಡ್ಬಿಡಿ ಎಷ್ಟು ಚೆನ್ನಾಗಿದೆ ಅಂತ. ಫೋಟೋಸ್ಗೆ ಮತ್ತೆ ವಿಡಿಯೋಸ್ಗಂತೂ ಸೂಪರ್ ಇದೆ ಅಂತಾನೆ ಹೇಳ್ಬೋದು ಈ ಪ್ಲೇಸ್. ನಂತರ ಅದಾದ್ಮೇಲೆ ಒಬ್ಬೊಬ್ಬರೇ ಈ ರೀತಿಯಾಗಿ ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಅಂತ. ಅದಾದ್ಮೇಲೆ ನಾವೆಲ್ಲ ಈ ರೀತಿಯಾಗಿ ಜಂಪಿಂಗ್ ಮಾಡೋ ತರ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅಷ್ಟರಲ್ಲಾಗ್ಲೇ ಹಾರ್ಸ್ ರೈಡಿಂಗ್ ಹೋಗಿರೋರು ಸಹ ಒಬ್ಬೊಬ್ಬರೇ ವಾಪಸ್ ಬರ್ತಾ ಇದ್ರು. ನಂತರ ನಾವು ಸಹ ಹಾರ್ಸ್ ರೈಡ್ಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಶೀಪ್ದು ಒಂದು ದಂಡೆ ಬರ್ತಾ ಇದೆ. ಅದಾದ್ಮೇಲೆ ನಾವು ಸಹ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ವಿ ಮತ್ತೆ ಕೆಲವೊಂದು ರೀಲ್ಗಳನ್ನ ಮಾಡಿದ್ವಿ. ಫುಲ್ ಫನ್ನಿಯಾಗಿ ಫುಲ್ ಮಜಾ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಪ್ಲೇಸ್ ಸಹ ಸ್ವಲ್ಪ ಚೆನ್ನಾಗಿದ್ರಿಂದ ನಾವು ತುಂಬಾನೇ ವೆರೈಟಿ ಆಫ್ ರೀಲ್ಸ್ ನ ಮಾಡಿದ್ವಿ. ನಾವು ನನ್ನ ತಂಗಿದೀರು ಮತ್ತೆ ನಮ್ಮ ಮಕ್ಕಳು ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಹ ವಿಡಿಯೋನ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನೇಚರ್ ಜೊತೆಗೆ ಪೀಸ್ ಆಗಿ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲರೂ ರೂಮ್ಗೆ ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೆಳಗಡೆ ಇಳಿದು ಹೋಗ್ತಾ ಇದೀವಿ. ಬಟ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸೊ ಓಕೆ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈಗ ನಾವು ಮೊದಲಿಗೆ ಇಲ್ಲಿಂದ ಕೆಳಗಡೆ ಇಳಿತಾ ಇದೀವಿ.
ಎಲ್ಲರೂ ಬಂದಮೇಲೆ ಅಲ್ಲಿ ಇದ್ದಂತಹ ಎದುರುಗಡೆ ಜ್ಯೂಸನ್ನು ಕುಡಿದ್ವಿ ಸ್ವಲ್ಪ ಎಲ್ಲರೂ. ಅದಾದಮೇಲೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿ ಆರುಮುಖ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ, ಅಲ್ಲಿ ಹೋಗೋಣ ಅಂತಂದ್ರು. ಸೊ ಅವತ್ತು ನನ್ನ ತಂಗಿ ಮಗಳ ಬರ್ತ್ಡೇ ಆಗಿದ್ರಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು. ಸೊ ಹಾಗೆ ಅರ್ಚನೆ ಮಾಡಿಸಿದ್ರು. ನೋಡ್ತಾ ಇರ್ಬೋದು, ಇದೆ ಆ ದೇವಸ್ಥಾನ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ ಮಾತ್ರ. ಇಲ್ಲಿ ನಮಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿ ಕೆಲವೊಂದು ಅಂಗಡಿಗಳೆಲ್ಲ ಕಾಣಿಸುತ್ತೆ. ಅದಾದ್ಮೇಲೆ ನಾವು ಹಾಗೆ ಒಳಗಡೆ ಕೈ ಕಾಲು ತೊಳ್ಕೊಂಡು ಎಂಟ್ರಿ ಕೊಡ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ವಿಶಾಲವಾಗಿದೆ ಅಲ್ವಾ ದೇವಸ್ಥಾನ, ತುಂಬಾನೇ ಚೆನ್ನಾಗಿದೆ. ನಮ್ಗೆ ಇಲ್ಲಿ ಒಳಗಡೆ ಹೋಗಿ ಅರ್ಚನೆ ಮಾಡಿಸಿದ್ವಿ. ಅಲ್ಲಿ ದೇವರ ದರ್ಶನ ಸಹ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ವ್ಯೂವನ್ನ ತೋರಿಸ್ತಾ ಇದೀನಿ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಎಲ್ಲ ಯಾವ ರೀತಿಯಾಗಿದೆ ದೇವಸ್ಥಾನದ ಹಿಂದೆ ಅಂತ. ಸೊ ದೇವಸ್ಥಾನ ಫುಲ್ಲು ಒಂದೆರಡು ಸಲ ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ. ಫೈನಲಿ ನಾವು ದೇವರ ದರ್ಶನ ಮಾಡಿದ್ವಿ. ದೇವಸ್ಥಾನ ನೋಡ್ಕೊಂಡು ಹಾಗೆ ನಾವು ಗಾಡಿ ಹತ್ತೋಣ ಅಂತ ಹೋದ್ವಿ. ಸೊ ಗಾಡಿ ಹತ್ಬಿಟ್ಟು ಹಾಗೇನೆ ಸ್ವಲ್ಪ ಮುಂದೆ ದೂರ ಹೋದ್ವಿ. ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಅಲ್ಲೂ ಸಹ ದೇವರಿಗೆ ಕೈ ಮುಕ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಇಲ್ಲೂ ಸಹ ಮಗುಗೆ ದೇವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ರು, ಮಗು ಹೆಸರಲ್ಲಿ. ಅದಾದ್ಮೇಲೆ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಐಟಮ್ ಬೇಕಾಗಿತ್ತು. ಸೊ ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಕುಕಿಂಗ್ ಮಾಡೋದಕ್ಕೆ. ಸೊ ನಾನ್ ವೆಜ್ ಮತ್ತು ವೆಜ್ ಎರಡನ್ನ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಸ್ವಲ್ಪ ನಾನ್ ವೆಜ್ಗೆ ಬೇಕಾಗಿರುವಂಥ ಐಟಮ್ಮು ಹಾಗೆ ವೆಜ್ಗೆ ಬೇಕಾಗಿರುವಂಥ ಐಟಮನ್ನು ತಗೋಬೇಕಾಗಿತ್ತು. ಸೊ ನಾವು ಹೋಗ್ತಾ ಆನ್ ದ ವೇಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ವ್ಯೂ ಅಂತ. ತುಂಬಾನೇ ಪ್ಲೆಸೆಂಟ್ ಆಗಿತ್ತು ವ್ಯೂ ಮಾತ್ರ, ತುಂಬಾನೇ ಚೆನ್ನಾಗಿದೆ. ಯಾರೆಲ್ಲ ಈ ಕೊಡೈಕೆನಾಲ್ಗೆ ಹೋದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ, ವಿಸಿಟ್ ಮಾಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ನೋಡ್ತಾ ಇರ್ಬೋದು ಫೈನಲಿ ಎಲ್ಲರೂ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನಾವು ಅಲ್ಲಿಂದ ರೂಮ್ಗೆ ಹೋಗ್ತಾ ಇದೀವಿ. ನಂತರ ರೂಮ್ಗೆ ಹೋಗಿ ಅಡಿಗೆನ ಪ್ರಿಪೇರ್ ಮಾಡಿದ್ವಿ. ನಾವು ಮಶ್ರೂಮ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಹಾಗೆ ಪನ್ನೀರ್ ಟಿಕ್ಕಾನ ಪ್ರಿಪೇರ್ ಮಾಡಿದ್ವಿ. ಹಾಗೆ ಚಿಕನ್ ಫ್ರೈನ ಸಹ ಮಾಡಿದ್ವಿ. ಸೊ ಎಲ್ಲರೂ ಸಹ ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ನೆಕ್ಸ್ಟ್ ಡೇಗೆ ಟೊಮೆಟೊ ಗೊಜ್ಜನ್ನ ಪ್ರಿಪೇರ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲಿಗೆ ಹೋದ್ವಿ ಏನು ಅಂತ ನೆಕ್ಸ್ಟ್ ಪಾರ್ಟನ್ನು ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.